Hello baby, I love you so much. ಮುತ್ತು ಕೊಡಿ. ಕಪಾಳು ಕೊಡಿ. ಹುಲಿ ಇಲ್ಲೇನಾಗೈತೆ ನೋಡು ಹುಲಿ. ಏನ್ಲೇ ಇಷ್ಟ ದಿನ ಹಾಲಾಕ್ಸ್ ಹಾಕಿದ್ದಕ್ಕೆ ಇದೆ ನಾನು ನಿಂಗೆ ಕೊಟ್ಟಿದ್ದಂಗೆ. ಗೈಸ್ ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ. ಹಲೋ ಗೈಸ್, ನೀನ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗೈಸ್ ಎಂತ ಗೊತ್ತಂತ, ನಾನು ಡಿಮಾರ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾವು ಕೂಡ ಅಷ್ಟೇ ಗೈಸ್, ಸ್ವಲ್ಪ ಮುಳ್ಳು ಚುಚ್ಕೋಬೇಕಂತ ಮುಳ್ಳಿನ ಕಂಟೆಲ್ಲಿ ಹೋಗ್ತಾ ಇದೀವಿ. ನೀವು ನನ್ನ ಜುಟ್ಟಲ್ಲಿ ಯಾಕೆ ನೋಡ್ತಿದೀಯಾ? ನೀನ್ ಯಾಕೆ ನಾವು ಒಳಗ್ ಬರೋಕ್ ಮುಂಚೆನೆ ನಮ್ಗ್ ಚುಚ್ತಾ ಇದೀಯಾ? ಶಾಪಿಂಗ್ ಏನಿಲ್ಲ, ನನ್ನ ಅಮ್ಮ ಹೇಳಿದ್ದೆ. ಅಪ್ಪೆ ನಮ್ದು ಜಾಲಿ ಕಂಟೆಗೆ ಏನ್ ಬಾಳ ಕೆಲ್ಸಿಲ್ಲ. ನಮ್ಮ ಅವ್ವ ಏನ್ ಹೇಳ ಅಂತಂದ್ರೆ ಅಪ್ಪನಾ ಅಪ್ಪ ಅಲ್ಲ ಅವ್ವ ಅಮ್ಮ ಹೇಳಿದ್ದಾರೆ ಕೋಲಂ ರೈಸ್, ಹಲ್ದಿ, ಜೀರಾ ಪೊಡಿ, ಮಂಜೂಳ್ ಪೊಡಿ, ಹಾಗೆ ಸ್ವಲ್ಪ ಪೊಡಿ ನಾನು ತಕೊಂಡ್ ಬರ್ತೀನಿ. ನಮ್ಮ ಅವ್ವನು ಹೇಳಿದಾಳೆ 4 ಜಾಲಿ ಕಟ್ಟಿಗೆ ಮತ್ತೆ 4 ಬೇವಿನ ಕಟ್ಟಿಗೆ ಅಡಿಗೆ ಮಾಡಕ್ಕ. ಮತ್ತೆ ಅಷ್ಟೇ, ಸ್ವಲ್ಪ ನಾವು ತಗೊಂಡ್ ಹೋಗ್ತೀವಿ. ಜಾಸ್ತಿ ಏನಿಲ್ಲ ಶಾಪಿಂಗ್, ಸ್ವಲ್ಪ ನಾನು ನನ್ನ ಮೆಗ್ದಿ ಜೊತೆಗೆ ಹೋಗ್ತಾ ಇದ್ದೀನಿ, ಸ್ವಂತ ಮೆಗ್ದಿ. ಜಾಸ್ತಿ ಏನಿಲ್ಲ, ಅಡಿಗೆ ಮಾಡಕ್ 4 ಜಾಲಿ ಕಟ್ಟಿಗೆ ಸಾಕು. ನಾನು ನಮ್ಮ ಇಲಿ ಜೊತೆಗೆ ಬಂದಿದ್ದೀನಿ. ಹುಲಿ ಜೊತೆಗೆ ಬಂದಿದ್ದೀನಿ ತಗೊಂಡ್ ಹೋಗ್ಲಿಕ್ಕೆ. ಸೊ ಜಾಸ್ತಿ ಖರ್ಚು ಮಾಡಬೇಡ, ಓಕೆ? ಹುಲಿ ನೀನು ಅಷ್ಟೇ, ಜಾಸ್ತಿ ಜಾಲಿ ಕಡಿಬೇಡ, ಓಕೆ? ATM ಕಾರ್ಡ್ ಕ್ಯಾಶ್ ಇಲ್ಲ. ಜಾಲಿ ಕಡಿಯ ಕೊಡ್ಲಿನೇ ಇಲ್ಲ. ATM ಕಾರ್ಡ್ ನಾನು ತಕೊಂಡ್ ಬಂದಿದ್ದೀನಿ. ನಾನು ಕುಡ್ಗೋಲ್ ತಗೊಂಡ್ ಬಂದಿದ್ದೀನಿ. ಆಕ್ಚುಲಿ ನನ್ನ ಕೋಟಕ್ ಬ್ಯಾಂಕ್, ಸೊ ಇದೆ ಕೋಟಕ್ ಬ್ಯಾಂಕ್ ATM. ಆಕ್ಚುಲಿ ನಮ್ ಕುಡ್ಗಲ್ ತುಂಬಾ ಚೂಬಿದೆ, ಇವಾಗಿನ ಅಣಿಸ್ಕೊಂಡ್ ಬಂದೆ. ಊಟ ಮಾಡಿ ಬಂದಿದ್ದೆ ನಾನು, ಬೂತೈ ರಸ ನುಪ್ಪತ. ನಮ್ದಿನ್ನು ಊಟ ಆಗಿಲ್ಲ ಗಾಯ್ಸ್. ಇವಾಗ ಜಾಲಿ ಕಟ್ಟಿಗೆ ಕಟ್ಕೊಂಡು ಹೋದ್ಮೇಲೆ ನಮ್ಮಮ್ಮ ಪಿಜ್ಜಾ ಮಾಡಿ ಕೊಡ್ತಾಳ, ಅದ್ರ ಮೇಲೆ ನಾವು ಉಳ್ಳಾಗಡ್ಡಿ ರಸ ಹಾಕ್ಯಂತ ತಿನ್ಬೇಕು. ಸೊ ಹೋಗಣ್ಣ, ಬನ್ನಿ. ಸೊ ಜಲ್ದಿ ಕಡಿ ಅಣ್ಣ, ಕಡಿ ಬರೀ ಇಂತದೆಯ. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಕಮೆಂಟ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಯಾಕ್ಲೇ ತಮ್ಮ ಮಕ್ಕಂಡಲ್ಲಿ ಹಂಗುಗಳ ಕುಂತಿಯಲ್ಲ, ಏನಾಯ್ತು? ಪ್ರೀತಿ ಮಾಡಿಯಾಗಿ ಹುಚ್ಚ. ಓ, ಲವ್ ಎಫೆಕ್ಟ್ ಆಯ್ತು. ಆಗ್ಲಿ, ನನಗೆ ಒಂದ್ ಅರ್ಥ ಆಗೋಲ್ದು. ಅಕ್ಕಿಗೆ ವಾಂತಿ ಮಾಡ್ಸದ್ ಬಿಟ್ಟು ನೀನ್ ವಾಂತಿ ಮಾಡ್ಕೊಳ ಕುಂತಿಯಲ್ಲಿ. ಇದೆಲ್ಲ ಅವನ್ ಮಾಡ್ತಾವ್ನೆ ಅನ್ಕೊಂಡ್ರ? ನಾವ್ ಹಂಗೆ ಅನ್ಕೊಂಡ್ವಿ. ಯಾಕೆ ಅವಳ ಸೈಡಿಗೆ ನಿಂತ್ಕೊಂಡ್ ಕೈ ಇಟ್ ಮಾಡಿಸ್ತಿದ್ದಾಳ ಹಂಗೆ. ಮತ್ತೇನ್ ಒಂದ್ ಪ್ರಾಬ್ಲಮ್? ಗ್ರಹಗತಿ ಸಂದಾಕಿಲ್ವಂತೆ. ಸುಮ್ನಿರಕ್ಕ, ನೀನ್ ಒಳ್ಳೆ ಬಂದ್ಬಿಟ್ಟೆ. ಗ್ರಹಗತಿ ಅದು ಇದು ಅನ್ಕೊಂಡು ಮಾಡಿದ್ರೆ ಇದೆಲ್ಲ ಆಗ್ತಿತ್ತ ಇವತ್ತು? ಕಾಮಿಡಿ ಮಾಡಿದೆ, ಬೇಜಾರಾಗ್ಬೇಡ. ಹೌದು, ಇವ್ನು ಯಾವಾಗ ಸರಿ ಹೋಗ್ತಾನ ಅದಾದ್ರೂ ಹೇಳ್. ಮತ್ತೆ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರ. ಇವನ್ ಯಾರು ಬಾಳೆಕಾಯಿ ಮುಖದನು? ಅಕ್ಕ ಕೇಳಿದ್ರೆ ಇವನ್ ಆನ್ಸರ್ ಮಾಡ್ತಾನೆ ಹೂ ಅಂತ. ನೀನ್ ಯಾರಪ್ಪ ಕಂದ? ಏನ್ ಹೇಳಕ್ ಕುಂತ? ಓ, ಸಾಂಗ್ ಆಡಕ್ ಕುಂತ ನೀವನು. ಓ, ಹಿನ್ನೆಲೆ ಗಾಯಕರ ಇವರು. ಆಡಿ ಸಾಕ್ ಮಾಡಿ ಮಿಸ್ಟರ್ ಬಾಳೆಕಾಯಿ ಮುಗ್ದವ್ರೆ, ನೀವು ಹಾಡ್ತಿದ್ದೀರಾ ಅದನ್ನ. ಯಾರ್ಯಾರಿಗೂ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ. ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ. ಯಾರ್ ಗುರು ಇವನ್? ಜೂನಿಯರ್ ಶಾರುಖ್ ಖಾನ್. ಇವನಿಗೆ ಡ್ಯಾನ್ಸ್ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ವೇನೋ, ಅದಕ್ಕೆ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಈ ತರ ಡ್ಯಾನ್ಸ್ ಮಾಡ್ತಾನೆ. ಇವನ್ ಫಾಲೋವರ್ಸ್ ಲಿಸ್ಟ್ ಅಲ್ಲಿರೋ 4 ಚಿಕ್ಕ ಮಕ್ಳು ಇನ್ಫ್ಲೂಯೆನ್ಸ್ ಆಗಿ ಅವರು ಈ ತರ ಮಾಡ್ಬೇಕಲ್ಲ. ಯಾವೋ ಇವೆಲ್ಲ? ಅವ್ನು ಹಿಂದ್ ಬರೋ ಬ್ಲಾಕ್ ಕಾರಲ್ಲಿ ನಾನ್ ಕುತ್ಕೊಂಡಿದ್ರೆ ಬಂದು ಆ ಡಿವೈಡರ್ಗೆ ಗೊತ್ತಿದ್ದೆ. ಇದ್ಯಾವ್ದ್ ಗುರು ಹೊಸ ಪ್ರತಿಭೆ? ಓ, ಅವ್ರ ತಮ್ಮ ಅನ್ಸುತ್ತೆ ಇವನು. ಅವಾಗ ಇದ್ನಲ್ಲ ಅವ್ರ ತಮ್ಮ. ಇವನ್ 3 ಮಕ್ಕಳು. ದೇವ್ರೊಂದ್ ರೂಪ ಕೊಟ್ರೆ ಇವನೊಂದ್ ರೂಪದಾಗ ಅದನ್ನ ನೋಡ್ರಿ. ಅವನೊಂದ್ ಲೈಕ್ಸ್ ಯೂಸ್ ಸಂಬಂಧ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಅನ್ನೋದಕ್ಕೆ ಇವನೊಂದ್ ಬೆಸ್ಟ್ ಎಕ್ಸಾಂಪಲ್. ಚೋದಿ ಮಗ ಹೆಂಗ್ ಅಳ್ಳಾಡಿಸ್ತಾನ ನೋಡ್ರಿ ಸೊಂಟನ. ನನ್ನ ಮಗನೇ, ನಿನ್ ತಲೆ ತಿದ್ದಿದ್ಯಾ? ಆಮೇಲೆ ದರ್ವೇಸಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಕಳ್ಕೊಂಡಿರೋರ್ನ ನೆನಪಿಸ್ಕೋತೀವಿ. ಹೌದು, ನಿಜ. ನಮ್ಮ ಉಸಿರಲ್ಲೇ ಜೊತೆಯಾಗಿರೋರ್ನ
ಯಾರು ನೆನ್ಸ್ಕೋತಾರೆ? ನಾನ್ ನೆನ್ಸ್ಕೊಂತೀನಿ. ನಮ್ಮ ಹತ್ರ ಬೇಡ. ಏನ್ ಬೇಡ? ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ. ಗೊತ್ತಾಯ್ತು, ತುಂಬಾ ಖುಷಿಲಿ ಹೇಳ್ತಿದೀಯ ಅಂತ. ಏನ್ ಬೇಡ? ನಮ್ಮ ಹತ್ರ ಬೇಡ. ಏನ್ ಬೇಡಮ್ಮ, ಕ್ಲಿಯರ್ ಆಗಿ ಹೇಳು. ಸ್ಟ್ರೇಟ್ ಆಗಿ ಕೇಳ್ತಿದ್ದೀನಲ್ಲ. ನೀವ್ ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಹಂಗೇನಿಲ್ಲ, ಓಪನ್ ಆಗಿ ಮಾತಾಡ್ತೀರಾ ಅಲ್ವಾ? ಎಲ್ಲಾ ಟೈಮಲ್ಲೂ ಹಂಗ ಇರಲ್ಲ. ನೀನೇ ತಲೆ ಕೆಡ್ಸ್ಬಿಟ್ಟಿ ನಂಗೆ. ನಮ್ಮ ಹತ್ರ ಬೇಡ ನಮ್ಮ ಹತ್ರ ಬೇಡ ಅಂತ ನಂಗೆ ತಲೆ ಕೆಟ್ಟು ಹಂಗ್ ಮಾತಾಡ್ಬಿಟ್ಟೆ ಓಪನ್ ಆಗಿ. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟಾ? ಅಲ್ಲಪ್ಪ, ನಾವು BCom ಸ್ಟೂಡೆಂಟ್, BA ಕ್ಲಾಸ್ ಅಲ್ಲಿ ಕುತ್ಕೊಂತೀವಿ. ನಾನು ನಿಮ್ ಸ್ಟಡೀಸ್ ಬಗ್ಗೆ ಏನ್ ಹೇಳೋದ್ ಬೇಕಾಗಿಲ್ಲ ನಂಗೆ, ಯಾಕಂದ್ರೆ ನಿಮ್ ರೀಲ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಎಜುಕೇಟೆಡ್ ಇದ್ರೂನು ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡೋ ತ್ರಿಪುರ ಸುಂದರಿ ಅಂತ. ಲೋ ಬುಲ್ಬುಲು, ಅಷ್ಟೊಂದ್ ಬಗ್ಬೇಡ. ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಅರ್ಥ ಆಗಲ್ವಾ ನಿಮ್ಗೆ? ಏನ್ ಅರ್ಥ ಆಗ್ಬೇಕು ಬುಲ್ಬುಲ್? ಅರ್ಥ ಆಗಲ್ವಾ? ಏನ್ ಅರ್ಥ ಆಗ್ಬೇಕಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಲೋ ಏನ್ ಅರ್ಥ ಆಗ್ಬೇಕು? ಬಾಯ್ ತೆಗೆದು ಹೇಳೋ ಫಸ್ಟ್. ನೀನು ನನ್ನ ಜೀವ ಕಣೆ. ಅಯ್ಯೋ, ನಿಮ್ ಹುಡುಗಿಗೆ ಹೇಳ್ತಿದ್ಯಾ? ಆಯ್ತು ಹೇಳಪ್ಪ. ನೀನೆಲ್ಲ ನಂಗೆ ಹೇಳ್ತಿದ್ಯಾ ಅನ್ಕೊಂಡ್ ಫುಲ್ ರೈಸ್ ಆಗ್ಬಿಟ್ಟೆ ನಾನು. ಆಯ್ತು ಹೇಳು. ಯಾವತ್ತೂ ನನ್ನ ಜೀವ ನೀನು. ಏನ್ ಹೇಳ್ತಾ ಇದ್ದೆ ನೀನು? ಆಕೇನು ಹೇಳ್ತಿಲ್ಲ, ನೀನೇ ರೋಡ್ನಾಗ ನಿಂತ್ಕೊಂಡು ಹೇಳ ಕುಂತಿ ನೋಡು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹೋಗ ನೀ ಮೋರ್ ಮುಂದೆ ಜಗ್ಗಿ ಬಂಕ. ಕುಚ್ ಬಿ ಅಲ್ಲ ಬೇ, ಮದುವೆ ಆಗಿ 4 ಮಕ್ಳು ತಾಯಿ ಇದ್ದಂಗದಿ. ಬೇಕಾ ಇವೆಲ್ಲ ನಿನಗೆ? ಕೊಳ್ಳಕ್ ತಾಳಿ ಹಾಕಿ ನಿಂತವೆಲ್ಲ ಮಾಡ್ತಲ್ಲ. ಏಯ್, ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನು ಹೊಸದಾಗಿ ತರ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.